ದ್ರೌಪದಿ ಮುರ್ಮು ಇವರ ಕಥೆ ನಿಮ್ಮ ಬದುಕನ್ನೇ ಬದಲಿಸಬಹುದು. ಇವರ ಕಥೆ ಸೋಲನ್ನೇ ಮೆಟ್ಟಿ ನಿಂತು ಇತಿಹಾಸ ಬರೆದ ಕತೆ. ಎಲ್ಲರಿಗೂ ನಮಸ್ಕಾರ, ನಾನು ಕಿಶೋರ್, ಇದು ಕಿಶೋರ್ ಟೆಕ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ದ್ರೌಪದಿ ಮುರ್ಮು ಅವರ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಕತ್ತಲೆ ಕೋಣೆ, ಕೈಯಲ್ಲಿ ಸೀಮೆ ಎಣ್ಣೆ ಬುಡ್ಡಿ, ಹಸಿವಿನಿಂದ ಕಂಗೆಟ್ಟ ಹೊಟ್ಟೆ. ಆಗ ಇಡೀ ಜಗತ್ತು ಕೇಳಿತು, ಈ ಬುಡಕಟ್ಟು ಜನಾಂಗ ಏನು ಮಾಡಲು ಸಾಧ್ಯ? ಈ ಮಾತು ಕೇಳಿ ದ್ರೌಪದಿ ಮುರ್ಮು ಅವರು ಭಾರತದ ಇತಿಹಾಸದಲ್ಲಿ ನನ್ನ ಹೆಸರು ಲಿಖಿತವಾಗಲಿದೆ ಎಂದು ಈ ಮಾತು ಕೇಳಿ ಎಲ್ಲರೂ ನಕ್ಕರು. ಜೂನ್ 20, 1958 ಒಡಿಶಾದ ಮಯೂರ್ಭಂಜ್ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದರು. ಅಲ್ಲಿ ಕರೆಂಟ್ ಇಲ್ಲ, ಸರಿಯಾದ ಮನೆ ಇಲ್ಲ, ಸರಿಯಾದ ರಸ್ತೆಗಳೂ ಇಲ್ಲ. ಆದರೂ ಇವರ ವಿದ್ಯಾಭ್ಯಾಸವನ್ನು ಮುಗಿಸಿದರು. ಮೊದಲ ಜೀವನ ಶಿಕ್ಷಕಿಯಾಗಿ ಮಕ್ಕಳ ಭವಿಷ್ಯ ರೂಪಿಸಿದರು. ಮುಂದೆ ನೀರಾವರಿ ಇಲಾಖೆಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡಿದರು. ಆದರೆ ಅವರೊಳಗಿನ ಬೆಂಕಿ ಅವರನ್ನು ರಾಜಕೀಯಕ್ಕೆ ತಳ್ಳಿತು. 1997ರಲ್ಲಿ ಪೌರ ಕಾರ್ಮಿಕರ ಸಮಸ್ಯೆಗಳಿಗೆ ಧ್ವನಿಯಾಗಲು ಕೌನ್ಸಿಲರ್ ಆಗಿ ಗೆದ್ದರು. ಜೀವನದಲ್ಲಿ ಎಲ್ಲವೂ ಗೆಲುವಲ್ಲ ಗೆಳೆಯರೆ. 2009ರಿಂದ 2014ರವರೆಗೆ ಈ 5 ವರ್ಷಗಳಲ್ಲಿ ವಿಧಿ ದ್ರೌಪದಿ ಮುರ್ಮು ಅವರ ಜೀವನ ಸ್ಮಶಾನದಂತಾಯಿತು. ತನ್ನ ಮೊದಲ ಮಗನ ಸಾವು, ನಂತರ 2ನೇ ಮಗನ ಆಕಸ್ಮಿಕ ಸಾವು, ಕೊನೆಗೂ ಪತಿಯ ವಿಯೋಗ, ಒಬ್ಬ ತಾಯಿಯಾಗಿ ಒಬ್ಬ ಹೆಂಡತಿಯಾಗಿ ಅವರ ಅನುಭವಿಸಿದ ಆ ನರಕಯಾತನೆ ಊಹೆಗೂ ನಿಲುಕದ್ದು. ಇಡೀ ಮನೆ ಸ್ಮಶಾನದಂತೆ ಆಯಿತು. ತಮ್ಮ ಕಣ್ಣೀರನ್ನು ಬತ್ತಿಸಿ ಸಮಾಜದ ಕಣ್ಣೀರು ಒರೆಸಲು ನಿರ್ಧರಿಸಿದರು. ಅವರು ಕುಗ್ಗಲಿಲ್ಲ, ಬದಲಾಗಿ ಬೆಂಕಿಯಲ್ಲಿ ಅರಳಿದ ಕಮಲವಾದರು. ನೋವಿನಲ್ಲಿ ಅರಳಿದ ಈ ವ್ಯಕ್ತಿತ್ವಕ್ಕೆ ಜಗತ್ತೇ ತಲೆಬಾಗಿತು. 2015ರಲ್ಲಿ ಜಾರ್ಖಂಡ್ ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲರಾಗಿ ಇತಿಹಾಸ ಬರೆದರು. ಯಾವುದೇ ಅಹಂಕಾರವಿಲ್ಲದ ಸಾದಾ ಜೀವನ, ಸಾಮಾನ್ಯರ ನೋವಿಗೆ ಮಿಡಿಯುವ ಹೃದಯ ಇವರದಾಗಿತ್ತು. ಇವೇ ಅವರ ದೊಡ್ಡ ಆಸ್ತಿ. ರಾಜಭವನದಲ್ಲಿದ್ದರೂ ಹಳ್ಳಿಯ ಮಗಳಾಗಿ ಸಾಮಾನ್ಯರ ಜೊತೆ ಬೆರೆತರು. ಜುಲೈ 25, 2022 ಭಾರತದ ಸಂಸತ್ತಿನಲ್ಲಿ ಮೊಳಗಿದ ಆ ಹೆಸರು ದ್ರೌಪದಿ ಮುರ್ಮು. ಬುಡಕಟ್ಟು ಸಮುದಾಯದಿಂದ ಬಂದ ದೇಶದ ಮೊದಲ ರಾಷ್ಟ್ರಪತಿ. ರೆಜಿನಾ ಹಿಲ್ಸ್ ಆ ಭವ್ಯ ರಾಷ್ಟ್ರಪತಿ ಭವನಕ್ಕೆ ಅವರು ಕಾಲಿಟ್ಟಾಗ ಅದು ಕೇವಲ ಒಬ್ಬ ಮಹಿಳೆಯ ಗೆಲುವಲ್ಲ, ಅದು ದೇಶದ ಪ್ರಜಾಪ್ರಭುತ್ವದ ಗೆಲುವು. ಅದು ಪ್ರತಿಯೊಬ್ಬ ಬಡ ಹುಡುಗಿಯ ಕನಸಿನ ಗೆಲುವು. ನೆನಪಿಡಿ, ನಿಮ್ಮ ಬಡತನ ನಿಮ್ಮ ಸೋಲಲ್ಲ, ನಿಮ್ಮ ನೋವು ನಿಮ್ಮ ದೌರ್ಬಲ್ಯವಲ್ಲ. ಪರಿಸ್ಥಿತಿ ನಿಮ್ಮನ್ನು ಎಷ್ಟೇ ಕೆಳಕ್ಕೆ ತಳ್ಳಿದರೂ ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ನೀವು ರಾಷ್ಟ್ರಪತಿ ಭವನಕ್ಕೂ ತಲುಪಬಹುದು. ದ್ರೌಪದಿ ಮುರ್ಮು ಅವರ ಕತೆ ನಮಗೆ ಹೇಳಿಕೊಡುವುದು ಒಂದೇ: ಹೋರಾಟವಿದ್ದರೆ ಹಾದಿ ಮುಗಿಯುವುದಿಲ್ಲ, ಅದು ಹೊಸ ಇತಿಹಾಸಕ್ಕೆ ನಾಂದಿಯಾಗುತ್ತದೆ. ನೀವು ಇಂತಹ ಅಸಾಧ್ಯ ಸಾಧನೆ ಮಾಡುವ ಛಲ ಹೊಂದಿದ್ದೀರಾ? ಹಾಗಿದ್ದರೆ ಒಂದು ಕಮೆಂಟ್ ಮಾಡಿ, ನಿಮ್ಮ ಗೋಲ್ ಏನು ಅಂತ. ಈ ಇನ್ಸ್ಪೈರಿಂಗ್ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಮುಂದಿನ ವಿಡಿಯೋಗೆ ಬೆಂಬಲ ಕೊಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.